ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮನಗಳು. ಹರೇ ರಾಮ. ಶ್ರೀ ಕಲ್ಯಾಣ ಸುಧಾಕರೋ ರಿಪುಹರಂ ದುಸ್ವಪ್ನ ದೋಷಾಪಹಂ ಗಂಗಾ ಸ್ನಾನ ಫಲಪ್ರದಂ ಶುಭಕರಂ ಗೋದಾನ ಸಾಮ್ಯಂದ್ರಣಾಂ ಆಯುರ್ವರ್ಧನಮುತ್ತಮೋ ಶುಭಕರಂ ವಿದ್ವನ್ ಮಹಾಭೂಷಣಂ ಶ್ರೇಯ ಪ್ರಾಪ್ತಿಕರಂ ಪ್ರಭಾತ ಸಮಯೇ ಪಂಚಾಂಗಮಾಕರ್ಣ್ಯತಾಂ ಸ್ಥಿತೇಶ್ಚೈಶ್ವರ್ಯಮಾಪ್ನೋತೆ ವಾರಾದಾಯುಷ್ಯವರ್ಧನಂ ನಕ್ಷತ್ರಾಧರತೆ ಪಾಪಂ ಯೋಗಾತ್ ರೋಗ ನಿವಾರಣಂ ಕರಣಾತ್ ಕಾರ್ಯಸಿದ್ಧಿಂಚ ಪಂಚಾಂಗ ಫಲಮುತ್ತಮಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ ನಮಸ್ಕರೋಮಿ. ಅಚಿಂತ್ಯ ವ್ಯಕ್ತರೂಪಾಯ ನಿರ್ಗುಣಾಯ ಗುಣಾತ್ಮನೆ ಸಮಸ್ತ ಜಗದಾಧಾರ ಮೂರ್ತಯೇ ಬ್ರಹ್ಮಣೇ ನಮಃ. ಆತ್ಮೀಯ ವೀಕ್ಷಕರಿಗೆಲ್ಲ ಯುಗಾದಿ ಹಬ್ಬದ ಶುಭಾಶಯಗಳು. ಶುಭವಾಗಲಿ. ಆತ್ಮೀಯರೇ, ಇಂದು ಯುಗಾದಿ ಹಬ್ಬ. ನಮ್ಮ ಸನಾತನ ಭಾರತೀಯ ಪರಂಪರೆಯಲ್ಲಿ ವಿಶೇಷವಾಗಿ ಹಬ್ಬ ಹರಿದಿನಗಳಿಗೆ ಮಹತ್ವವನ್ನು ಕೊಟ್ಟಿದ್ದಾರೆ. ಇಂದಿನಿಂದ ಆರಂಭಿಸಿ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಪೌರ್ಣಿಮೆಯವರೆಗೂ ಸಹಿತವಾಗಿ ವಿಶೇಷವಾದಂತಹ ಅದೆಷ್ಟೋ ಹಬ್ಬಗಳು. ಅದರಲ್ಲಿ ಇಂದಿನ ಹಬ್ಬ ಅತ್ಯಂತ ವಿಶೇಷವಾಗಿರತಕ್ಕಂತಹದ್ದು. ಹೊಸ ಸಂವತ್ಸರದ ಮೊದಲನೇ ದಿವಸವಾಗಿರ್ತಕ್ಕಂತಹದ್ದು ಯುಗಾದಿ. ಯುಗಸ್ಯ ಆದಿ ಯುಗಾನಾಂ ಆದಿ ಯುಗಾದಿ. ಯುಗಾದಿ ಅಂದ್ರೆ ಯುಗಗಳ ಆದಿ ದಿವಸ ಅಥವಾ ಸಂವತ್ಸರದ ಆದಿ ಅಂತಲೂ ತಿಳ್ಕೊಳ್ಬಹುದು. ನಮಗೆ 60 ಸಂವತ್ಸರಗಳು. 60 ಸಂವತ್ಸರದಲ್ಲಿ ಇಂದಿನ ಸಂವತ್ಸರ ಪರಾಭವ ಸಂವತ್ಸರ. ಈಗಾಗಲೇ ವಿಶ್ವಾಸವನ್ನು ಕಳ್ಕೊಂಡಿದ್ದೇವೆ, ಪರಾಭವ ಸಂವತ್ಸರಕ್ಕೆ ಬಂದಿದ್ದೇವೆ. ಈ ಪರಾಭವ ಸಂವತ್ಸರದಲ್ಲಿ ಏನೇನು ವಿಶೇಷತೆಗಳಿದ್ದಾವೆ ಹೇಳುವಂತಹದ್ದನ್ನು ನಾವು ಮುಖ್ಯವಾಗಿ ನೋಡಬೇಕಾಗಿರ್ತಕ್ಕಂತಹದ್ದು. ಯುಗಾದಿ ಹಬ್ಬ ಎಂದ ತಕ್ಷಣದಲ್ಲಿ ಪಂಚಾಂಗದ ಪೂಜೆ ಮೊದಲು ಮಾಡಬೇಕಾಗಿರ್ತಕ್ಕಂತಹದ್ದು. ಹೊಸ ವಸ್ತ್ರ ಉಡುಗೆಯನ್ನು ಮಾಡಬೇಕು. ನವವಸ್ತ್ರ ಧಾರಣಂ, ಹೊಸ ಬಟ್ಟೆಯನ್ನು ತೊಡಬೇಕಾದಂತಹ ದಿವಸ. ವೃದ್ಧಾಶೀರನುಗ್ರಹ್ಯ, ವೃದ್ಧರ ಆಶೀರ್ವಾದವನ್ನು ಪಡೆಯುವಂತಹ ದಿವಸ. ಮನೆಯಲ್ಲಿ ತಂದೆ ತಾಯಿಗಳಿದ್ದಾರೆ, ಅಜ್ಜ ಅಜ್ಜಿಯರಿದ್ದಾರೆ, ಹಿರಿಯರಿದ್ದಾರೆ, ಅವರಿಗೆ ನಮಸ್ಕಾರವನ್ನು ಮಾಡಿ ಇವತ್ತಿನ ದಿವಸ ಆಶೀರ್ವಾದವನ್ನು ಪಡೆಯಬೇಕಾದಂತಹ ಸಂದರ್ಭ ವೃದ್ಧಾಶೀರನುಗ್ರಹ್ಯ. ಆ ನಂತರದಲ್ಲಿ ನಾವು ಮಾಡಬೇಕಾಗಿರತಕ್ಕಂತಹದ್ದು ವಿಶೇಷವಾಗಿ ತೈಲಾಭ್ಯಂಗ, ಎಳ್ಳೆಣ್ಣೆಯನ್ನು ಹಚ್ಚಿಕೊಂಡು ಸ್ನಾನ ಮಾಡೋದು, ಹೊಸ ವಸ್ತ್ರವನ್ನ ತೊಡೋದು, ಜೊತೆಯಲ್ಲಿ ದರ್ಪಣದಲ್ಲಿ ಮುಖವನ್ನು ನೋಡ್ಕೊಳ್ಳೋದು. ಕನ್ನಡಿಯಲ್ಲಿ ಇಂದು ನಾವು ನೋಡಿದಾಗ ಕನ್ನಡಿಯಲ್ಲಿ ಯಾವ ರೀತಿಯಲ್ಲಿ ಮುಖ ಇರ್ತದೆಯೋ, ಮುಖ ಮಲಿನವಾಗಿದ್ದರೆ 1 ವರ್ಷದಲ್ಲಿ ಆಪತ್ತು. ಮುಖ ಶುಭ್ರವಾಗಿ ಕಾಣಿಸ್ತಾ ಇದೆ ಅಂದ್ರೆ ವರ್ಷ ಪೂರ್ತಿ ನಮಗೆ ಸುಖ ನೆಮ್ಮದಿ ಕೊಡುವಂತಹದ್ದು. ಆದ್ದರಿಂದ ದರ್ಪಣಂ ವೀಕ್ಷ್ಯ, ಕನ್ನಡಿಯಲ್ಲಿ ಮುಖವನ್ನು ನೋಡ್ಕೊಳ್ಬೇಕು. ಇದಾದ ನಂತರದಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂತಹದ್ದು ವಿಶೇಷವಾಗಿ ಬೇವು ಬೆಲ್ಲ ಸ್ವೀಕಾರ ಮಾಡಬೇಕಾಗಿರ್ತಕ್ಕಂತಹದ್ದು. ಬೇವು ಬೆಲ್ಲ ಇದು ಅತ್ಯಂತ ವಿಶೇಷವಾಗಿ ಹೇಳಿದ್ದಾರೆ. ನಮ್ಮ ಭಾರತೀಯ ಪರಂಪರೆಯಲ್ಲಿ ಸಾಕಷ್ಟು ಅದಕ್ಕೆ ಮಹತ್ವವನ್ನು ಕೊಟ್ಟಿದ್ದಾರೆ. ಕೇವಲ ಬೇವು ಮತ್ತು ಬೆಲ್ಲವನ್ನು ಸ್ವೀಕಾರ ಮಾಡಿದ್ರೆ ಆಗಿಲ್ಲ, ಅದರ ವಿಧಾನವನ್ನು ಹೇಳಿದ್ದಾರೆ. ಮರೀಚಿ ಹಿಂಗು ಲವಣ ಅಜಾಮೋದಾಸ ಶರ್ಕರೈಹಿ ತಿಂದ್ರಿಣಿ ದಳ ಸಂಯುಕ್ತಂ ನಿಂಬಕಂ ದಳಭಕ್ಷಣಂ. ತಿಂತಿಣಿ ಅಂತಂದ್ರೆ ಹುಣಸೆ ಚಿಗುರು ಅಥವಾ ಹುಣಸೆ ಹೂವು ಅಥವಾ ಹುಣಸೆ ಹಣ್ಣು, ಹೊಸ ಹುಣಸೆ ಹಣ್ಣು, ಜೊತೆಯಲ್ಲಿ ನಿಂಬಕ ದಳ, ಇದನ್ನೆಲ್ಲವನ್ನು ಮರೀಚಿ ಕರೆಮೆಣಸು ಅಂದ್ರೆ ಕಾಳು ಮೆಣಸು, ಹಿಂಗು ನಾವು ಉಪಯೋಗಿಸುವಂತಹ ಹಿಂಗು, ಲವಣ ಸೈಂಧವ ಲವಣ, ಅಜಾಮೋದ ಓಮು, ಶರ್ಕರೈಹಿ ಸಕ್ಕರೆ ಇಲ್ಲ ಬೆಲ್ಲ, ಇವುಗಳನ್ನೆಲ್ಲ ಒಟ್ಟು ಸೇರಿಸಿ ಪ್ರಾಶ್ಚಾಜ್ಯ ಪಾತ್ರೆ ಸ್ಥಿತಂ, ಕಂಚಿನ ಪಾತ್ರೆಯಲ್ಲಿ ಅದನ್ನ ಒಲೆಯ ಮೇಲಿಟ್ಟು ತುಪ್ಪದಲ್ಲಿ ಹುರಿಯಬೇಕು. ಅದನ್ನ ಹುರಿದು ಬಂದಂತಹ ಆ ಅಂಶವನ್ನ, ಸತ್ವವನ್ನ ನಾವು ಸ್ವೀಕಾರವನ್ನು ಮಾಡಿದಾಗ ಹಿಂದಿನ ಕಹಿಯನ್ನ ಮರೆತು ಮುಂದೆಲ್ಲ ನಮಗೆ ಬೆಲ್ಲ. ಅದರಿಂದಲೇ ಬೇವು ಬೆಲ್ಲ ಅದನ್ನ ನಾವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು, ಪಡೆಯಬೇಕಾಗಿರ್ತಕ್ಕಂತಹದ್ದು. ಮತ್ತು ಹಿರಿಯವರಿಗೆಲ್ಲ ಹಂಚಿ ನಾವು ಹಿರಿಯರಿಗೆ ನಮಸ್ಕಾರವನ್ನು ಮಾಡಿ ಹಿರಿಯವರಿಗೆ ಆಶೀರ್ವಾದವನ್ನು ಮಾಡಿ ನಾವು ಅದನ್ನ ಸ್ವೀಕಾರ ಮಾಡಬೇಕಾದಂತಹ ದಿವಸ. ವರ್ಷದಲ್ಲಿ 3 ಮುಹೂರ್ತಗಳು ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಆ 3 ಮುಹೂರ್ತದಲ್ಲಿ ಯುಗಾದಿ ಮುಹೂರ್ತ ಅತ್ಯಂತ ವಿಶೇಷವಾಗಿದೆ ಅಂತ ಹೇಳಿದ್ದಾರೆ. 2ನೇದು ಅಕ್ಷಯ ತೃತೀಯ, 3ನೇದು ವಿಜಯದಶಮಿ, ಮತ್ತೆ ಅರ್ಧ ಮುಹೂರ್ತ ಬಲಿಪಾಡ್ಯಮಿಯ ಅರ್ಧ ಮುಹೂರ್ತ. ಹೀಗೆ 3 ಮುಹೂರ್ತಗಳು. ಆ 3 ಮುಹೂರ್ತದ ಮೊದಲನೇ ಮುಹೂರ್ತವೇ ಯುಗಾದಿ. ಇಂದು ಗುರುವಾರವಾಗಿದೆ, ಪರಾಭವ ಸಂವತ್ಸರ ಆರಂಭವಾಗಿದೆ. ಪರಾಭವ ಸಂವತ್ಸರದಲ್ಲಿ ಏನೆಲ್ಲ ಘಟನೆಗಳು ನಡೆಯಬಹುದು, ಪಂಚಭೂತಗಳಲ್ಲೂ ಸಹಿತವಾಗಿ ತೊಂದರೆ ಉಂಟಾಗುವಂತಹ ಸಾಧ್ಯತೆಗಳು. ಪರಾಭವ ಶಬ್ದಕ್ಕೆ ಅರ್ಥ ಇರತಕ್ಕಂತಹದ್ದೇ ನಮಗೆ ಹಿನ್ನಡೆ ಅಂತ ತೋರಿಸ್ತದೆ. ನಾವು ಪ್ರಗತಿಯನ್ನು ಪಡೆಯೋದಿಲ್ಲ, ಪರಾಭವವನ್ನು ಹೊಂದುತ್ತೇವೆ. ಅನ್ಯಾಯಗಳು ಜಾಸ್ತಿ ಆಗ್ತದೆ, ಸುಳ್ಳು ಹೇಳೋದು ಜಾಸ್ತಿ ಆಗ್ತದೆ, ಹಿತಚಿಂತಕರ ಸಂಖ್ಯೆ ಕಡಿಮೆ ಆಗ್ತದೆ, ಜೊತೆಯಲ್ಲಿ ಭೂಕಂಪಾದಿಗಳಾಗ್ತದೆ, ನೀರಿನಲ್ಲಿ ಜಲದಲ್ಲಿ ತೊಂದರೆ ಉಂಟಾಗ್ತದೆ, ಸುನಾಮಿ ಇತ್ಯಾದಿ, ಅಗ್ನಿ ಉತ್ಪಾತಾದಿಗಳಾಗಬಹುದು, ದೊಡ್ಡ ಶಬ್ದಗಳನ್ನ ಕೇಳಬೇಕಂತಹ ಸಂದರ್ಭ ಬರ್ತದೆ, ವಿಮಾನ ಪತನ, ರೈಲಿನಲ್ಲಿ ಅಪಘಾತ, ವಾಹನ ಅಪಘಾತಗಳು ಇವೆಲ್ಲ ನಡೆಯುವಂತಹ ಸಾಧ್ಯತೆ ಇರತಕ್ಕಂತಹ ಪಂಚಭೂತಗಳಲ್ಲೂ ಸಹಿತವಾಗಿ ಕ್ಷೋಭೆ ಉಂಟಾಗುವಂತಹ ಸಾಧ್ಯತೆ ಇದೆ ಈ ಸಂವತ್ಸರದಲ್ಲಿ. 12 ರಾಶಿಯವರಿಗೂ ಹಲವಾರು ಸಮಸ್ಯೆಗಳು. ಅದಕ್ಕೆಲ್ಲ ಆಗಾಗ ಪರಿಹಾರವನ್ನು ನೀವು ಕಂಡುಕೊಳ್ಳಬೇಕು. ಬೆಲೆ ಏರಿಕೆ ಜಾಸ್ತಿ ಆಗಬಹುದು, ಬೆಳೆ ಕಡಿಮೆ ಆಗಬಹುದು, ಸಾಲ ಜಾಸ್ತಿ ಆಗುವಂತಹ ಸಾಧ್ಯತೆ, ಋಣಬಾಧೆಯಿಂದ ತತ್ತರಿಸಿ ಹೋಗುವಂತಹ ಸಾಧ್ಯತೆ ಇದೆ ಈ ವರ್ಷದಲ್ಲಿ. ಬಿಸಿ
ಬಿಸಿಲಿನ ಜಳ ಜಾಸ್ತಿ ಆಗ್ತದೆ, ಮಳೆಗಾಲದಲ್ಲಿ ಮಳೆಯೂ ಜಾಸ್ತಿ ಆಗುವಂತಹ ಲಕ್ಷಣ ಇದೆ. ರಾಜಕೀಯದವರೆಗೆ ಬಹಳಷ್ಟು ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು, ಅವಮಾನ, ಅಪವಾದ ಇತ್ಯಾದಿಗಳು ಜಾಸ್ತಿ ಆಗುವಂತಹ ಲಕ್ಷಣ ಇದೆ. ಈ ವರ್ಷದಲ್ಲಿ ಹಲವಾರು ಸಮಸ್ಯೆಗಳು, ತೊಂದರೆಗಳು, ದೊಡ್ಡ ದೊಡ್ಡ ಶಬ್ದಗಳನ್ನು ಕೇಳಬೇಕಾದಂತಹ ಸಂದರ್ಭ ಬರ್ತದೆ. ಕೊಳ್ಳಬೇಕಾಗಿರತಕ್ಕಂತಹದ್ದು ರಾಯರ ದರ್ಶನ, ಗುರುವಿನ ಅನುಗ್ರಹ, ಜೊತೆಯಲ್ಲಿ ನಿಮ್ಮ ಕುಲದೇವರ ಅನುಗ್ರಹ, ಹಿರಿಯರ ಆಶೀರ್ವಾದ, ಇದನ್ನ ಪಡೆಯುವುದರಿಂದ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗುವಂತಹ ಸಾಧ್ಯತೆಗಳಿದ್ದಾವೆ. ಹೀಗಿರುವಾಗ ಇವತ್ತಿನ ಪಂಚಾಂಗದ ಸ್ಥಿತಿ ಹೇಗಿದೆ ಹೇಳುವಂತಹದ್ದನ್ನು ನೋಡೋಣ. ಸ್ವಸ್ತಿಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಪರಾಭವನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪದೆ ತಿಥಿಯಾಗಿರತಕ್ಕಂತಹದ್ದು. ಅಮಾವಾಸ್ಯಾಯುಕ್ತ ಪ್ರತಿಪದೆ ಅಂದ್ರೆ ವಿಶ್ವಾವಸು ನಾಮ ಸಂವತ್ಸರದ ಅಮಾವಾಸ್ಯೆಯೂ ಇದೆ, ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ. ತದನಂತರದಲ್ಲಿ ಪರಾಭವ ನಾಮ ಸಂವತ್ಸರದ ಶುಕ್ಲ ಪಕ್ಷದ ಪ್ರತಿಪದೆ ತಿಥಿಯಾಗಿರತಕ್ಕಂತಹದ್ದು ವಾರ ಗುರುವಾರ. ಈ ದಿವಸ ನಕ್ಷತ್ರ ಉತ್ತರಾಭಾದ್ರ ನಕ್ಷತ್ರ ಇದೆ. ಈ ದಿವಸದ ಯೋಗವನ್ನು ನಾವು ನೋಡುವಾಗ ಶುಕ್ಲ ನಾಮ ಯೋಗ ಇದೆ. ನಾಗವಾನ್ ಉಪರಿ ಕಿಂಸ್ತುಗ್ನ ಕರ್ಣ ಇರತಕ್ಕಂತಹದ್ದು ಇಂದಿನ ಪಂಚಾಂಗದಲ್ಲಿ. ಹೀಗಿರುವಾಗ ದಿನ ವಿಶೇಷತೆಯಲ್ಲಿ ಯುಗಾದಿ ಹಬ್ಬ, ನಿಂಬಕಂ ದಳಭಕ್ಷಣಂ, ಇದು ಇವತ್ತಿನ ದಿವಸದ ವಿಶೇಷತೆಯಾಗಿರ್ತಕ್ಕಂತಹದ್ದು. ಮೇಷಾದಿ 12 ರಾಶಿಗಳ ಫಲಾಫಲತ್ತ ಗಮನ ಹರಿಸೋಣ. ಮೊದಲು ಮೇಷರಾಶಿ. ಮೇಷರಾಶಿಯವರ ಫಲವನ್ನ ಈ ವರ್ಷದಲ್ಲಿ ನೋಡುವಾಗ ಸಾಕಷ್ಟು ಸಂಕಷ್ಟಗಳು. ಶನಿ ಮಹಾತ್ಮನು ವ್ಯಯದಲ್ಲೇ ಇರ್ತಾನೆ, ವ್ಯಯ ಜಾಸ್ತಿ ಆಗುವಂತಹ ಲಕ್ಷಣ 7.5 ನಿಮಗೆ. ಲಾಭಸ್ಥಾನದಲ್ಲಿ ಇರತಕ್ಕಂತಹ ಕುಜನು ವ್ಯಯಸ್ಥಾನಕ್ಕೆ ಬರ್ತಾನೆ, ಆಮೇಲೆ ನಿಮ್ಮ ರಾಶಿಗೆ ಬರುವಂತಹ ಸಾಧ್ಯತೆ ಇದೆ. ಈ ವರ್ಷದಲ್ಲಿ ನಷ್ಟವನ್ನು ಅನುಭವಿಸ್ತೀರಿ, ಕಷ್ಟವನ್ನು ಅನುಭವಿಸ್ತೀರಿ, ಸಾಲ ಸಾಕಷ್ಟು ಮಾಡ್ಕೊಳ್ತೀರಿ, ಸಾಲವನ್ನು ತೀರಿಸಲಿಕ್ಕೆ ಒದ್ದಾಡ್ತೀರಿ, ಇವೆಲ್ಲ ಇರತಕ್ಕಂತಹದ್ದಿದೆ ಈ ವರ್ಷದಲ್ಲಿ. ಸುಖಾಧಿಪತಿ ವ್ಯಯಸ್ಥಾನದಲ್ಲಿದ್ದ ವ್ಯಯ, ನಷ್ಟ, ದಾಂಪತ್ಯ ಜೀವನದಲ್ಲಿ ಕಷ್ಟ, ಕೌಟುಂಬಿಕವಾಗಿ ಸಾಕಷ್ಟು ತೊಂದರೆಗಳು. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಸಾಧ್ಯವಾದ್ರೆ ಮಂತ್ರಾಲಯಕ್ಕೆ ಹೋಗಿ ಬನ್ನಿ, ಗುರುಗಳ ದರ್ಶನವನ್ನು ಮಾಡ್ಕೊಂಡು ಬನ್ನಿ, ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ. ಇವತ್ತು ಗುರುವಾರ, ಅದರಿಂದಲೇ ಈ ವರ್ಷಕ್ಕೆಲ್ಲ ಅಧಿಪತಿ ಗುರು. ಪರಿಹಾರವನ್ನು ಕಂಡುಕೊಳ್ಳಿ. 9 ಸಂಖ್ಯೆ ನವಧಾನ್ಯವನ್ನು ದಾನ ಮಾಡ್ಕೊಳ್ಳಿ. ಸುಬ್ರಹ್ಮಣ್ಯ ದೇವರ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ಮೇಷರಾಶಿಯವರಿಗೆ ಪೂರ್ವ ದಿಕ್ಕಿನಲ್ಲಿ ಶುಭ ಇದೆ. ಈಗ ವೃಷಭ ರಾಶಿ. ವೃಷಭ ರಾಶಿಯವರ ಫಲವನ್ನ ಈ ವರ್ಷದಲ್ಲಿ ನಾವು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ಲಾಭದಲ್ಲಿದ್ದಾನೆ. ಇಂದಿನ ದಿವಸ ಧನಸ್ಥಾನದಲ್ಲಿ ಗುರು ಇದ್ದಾನೆ. ಗುರು ಇಂದೇನು ತೃತೀಯಕ್ಕೆ ಹೋಗ್ತಾನೆ. ಹೀಗಾಗಿ ಜೂನ್ 4ನೇ ತಾರೀಕಿನವರೆಗೆ ಗುರುಬಲ ಇದೆ. ಅಷ್ಟರ ಒಳಭಾಗದಲ್ಲಿ ಮಂಗಲ ಕಾರ್ಯ ಇತ್ಯಾದಿಗಳನ್ನ ಮಾಡಿಕೊಳ್ಳುವವರಿಗೆ ಅನುಕೂಲ. ಲಾಭದಲ್ಲಿರ್ತಕ್ಕಂತಹ ಶನಿ ಮಹಾತ್ಮನ ದೃಷ್ಟಿ ಇದ್ದದ್ರಿಂದ ವರ್ಷ ಪೂರ್ತಿ ಕಷ್ಟ ಇದೆ. ನಷ್ಟ ದೋಷ ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಲಕ್ಷ್ಮೀನಾರಾಯಣ ಪಾರಾಯಣ. ಸಾಧ್ಯವಾದಷ್ಟು ಲಕ್ಷ್ಮೀನಾರಾಯಣದ ಉಪಾಸನೆಯನ್ನ ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ಆರೋಗ್ಯ ಭಾಗ್ಯಕ್ಕಾಗಿ ಲಕ್ಷ್ಮೀ ಆರಾಧನೆ, ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ದೋಷ ನಿವಾರಣೆ ಮಾಡ್ಕೊಳ್ಳಿ. 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲ. ಪೂರ್ವ ದಿಕ್ಕಿನಲ್ಲಿ ನಿಮ್ಮ ವ್ಯವಹಾರ ಸಿದ್ಧಿ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಬುಧನು ಈಗಾಗಲೇ ಕುಂಭದಲ್ಲೇ ಇದ್ದಾನೆ, ಮೀನಕ್ಕೆ ಬರುವವನಿದ್ದಾನೆ. ಮೀನ ರಾಶಿಯಲ್ಲೇ ಶುಕ್ರ, ಶನಿ ಕರ್ಮದಲ್ಲಿ ಉದ್ಯೋಗ ಬದಲಾವಣೆ. ಕೆಲವರಿಗೆ ಉದ್ಯೋಗವೇ ಹೋಗ್ಬಿಡ್ತದೆ, ಕೆಲವರು ಉದ್ಯೋಗ ಬದಲಾವಣೆ ಮಾಡ್ಕೊಳ್ತೀರಿ, ಉದ್ಯೋಗದಲ್ಲಿ ಕಿರಿಕಿರಿ, ಮನೆಯಲ್ಲೇ ಕುಳಿತು ಉದ್ಯೋಗವನ್ನು ಮಾಡಬೇಕು ಅನ್ನುವಂತಹ ಹಂಬಲ, ಹಲವಾರು ಚಟುವಟಿಕೆಗಳಲ್ಲಿ ಭಾಗವಹಿಸುವಂತಹ ತವಕ, ಇದೆಲ್ಲ ಇರತಕ್ಕಂತಹದ್ದಿದೆ ಮಿಥುನ ರಾಶಿಯವರಿಗೆ. ಮಿಥುನ ರಾಶಿಯವರು ದೋಷ ನಿವಾರಣೆಗಾಗಿ ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದು. 5 ನಿಮ್ಮ ಸಂಖ್ಯೆ ಬಳಸಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ಜೊತೆಯಲ್ಲಿ ಉತ್ತರ ದಿಕ್ಕಿನಲ್ಲಿ ವ್ಯವಹಾರವನ್ನು ಮಾಡುವುದರಿಂದ ಕ್ಷೇಮವಾಗ್ತದೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ ಮಿಥುನ ರಾಶಿಯವರು. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ಇಂದಿನ ದಿವಸ ನಾವು ನೋಡುವಾಗ ಈ ವರ್ಷದಲ್ಲಿ ಏನು, ನಿಮ್ಮ ರಾಶಿಗೆ ಗುರು ಬರ್ತಾ ಇದ್ದಾನೆ. ಗಜಕೇಸರಿ ಯೋಗ, ಹಂಸ ಯೋಗದ ಫಲವನ್ನು ಅನುಭವಿಸುವಂತಹ ಒಂದು ಸಾಧ್ಯತೆ. ಈಗ ಸದ್ಯಕ್ಕೆ ವ್ಯಯದಲ್ಲಿ ಇದ್ದದರಿಂದ ಸಾಕಷ್ಟು ತೊಂದರೆ. ನಿಮಗೆ ಭಾಗ್ಯಸ್ಥಾನದಲ್ಲಿ ಶನಿ ಮಹಾತ್ಮ ಇದ್ದದ್ರಿಂದ ಭಾಗ್ಯ ವೃದ್ಧಿ, ಕೆಲವರಿಗೆ ಅಧಿಕಾರ ಸಿದ್ಧಿಯಾಗುವಂತಹ ಸಾಧ್ಯತೆ. ಇಲ್ಲಿ ಅಧಿಕಾರ ಅಂದ್ರೆ ಸರ್ಕಾರಿ ಉದ್ಯೋಗದಲ್ಲಿ ಮಾತ್ರ ಅಲ್ಲ, ಮನೆಯಲ್ಲೂ ಅಧಿಕಾರ ಸಿಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ವಿಶೇಷವಾಗಿ ದುರ್ಗಾ ನಮಸ್ಕಾರ, ದೀಪ ನಮಸ್ಕಾರ ಮಾಡ್ಕೊಳ್ಳಿ. ದುರ್ಗಾ ಶಾಂತಿಯನ್ನ ಮಾಡಿಸುವುದರಿಂದ, ದುರ್ವಾ ಹೋಮವನ್ನು ಮಾಡಿಸುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣಗಳು. ಬಳಸಿಕೊಳ್ಳಬೇಕಾಗಿರತಕ್ಕಂತಹ ಸಂಖ್ಯೆ 2 ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತಂದಾವು. ಪೂರ್ವ ದಿಕ್ಕಿನಲ್ಲಿ ವ್ಯವಹಾರ ಸಿದ್ಧಿಯಾಗ್ತದೆ ಕರ್ಕಾಟಕ ರಾಶಿಯವರಿಗೆ. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಅಷ್ಟಮ ಸ್ಥಾನದಲ್ಲಿ ಶನಿ ಮಹಾತ್ಮ. ಅಷ್ಟಮ ಶನಿ ವಿದ್ಯಾರ್ಥಿಗಳಿಗೆ ವಿದ್ಯಾನಾಶ, ಸುಖಾರ್ಥಿಗಳಿಗೆ ಸುಖನಾಶ, ವ್ಯವಹಾರಸ್ಥರಿಗೆ ವ್ಯವಹಾರದಲ್ಲಿ ತೊಡಕು, ಉದ್ಯೋಗದಲ್ಲಿ ತೊಂದರೆ, ದವಸ ಧಾನ್ಯಗಳ ಕೊರತೆ ಇತ್ಯಾದಿಗಳು ಕಂಡು ಬರ್ತದೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಅಷ್ಟಮ ಶನಿ ಶಾಂತಿಯನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗುವಂತಹ ಲಕ್ಷಣಗಳು. ಶನೇಶ್ವರನ ಅನುಗ್ರಹದಿಂದ ನಿಮ್ಮ ಕಷ್ಟ ದೂರವಾಗ್ತದೆ. ಬಳಸಬೇಕಾಗಿರತಕ್ಕಂತಹ ಸಂಖ್ಯೆ 1 ಬಳಸಿಕೊಳ್ಳಿ. ಪೂರ್ವ ದಿಕ್ಕಿನಲ್ಲಿ ಶಿವಾಲಯಕ್ಕೆ ಹೋಗಿ ಬರುವುದರಿಂದ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಈ ವರ್ಷದಲ್ಲಿ ಸಿಂಹರಾಶಿಯವರಿಗೆ. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿ ಶನಿ ಮಹಾತ್ಮ ವರ್ಷ ಎಲ್ಲ ಅಲ್ಲೇ ಇದ್ದಾನೆ. ವರ್ಷ ಪೂರ್ತಿ ತೊಂದರೆ
ತೊಂದರೆ ಉಂಟಾಗುವಂತಹ ಸಾಧ್ಯತೆ. ದಾಂಪತ್ಯ ಜೀವನದಲ್ಲಿ ಸುಖ ಇಲ್ಲ, ಗಂಡ ಹೆಂಡತಿಯಲ್ಲಿ ಮನಸ್ತಾಪ, ಗಂಡ ಹೆಂಡತಿಯರು ದೂರವಾಗುವಂತಹ ಸ್ಥಿತಿ. ನೈವ ಚಿತ್ತಂ ಕದಾಚಿತು, ಚಿತ್ತ ಒಂದು ಕಡೆಗೆ ನಿಲ್ಲೋದಿಲ್ಲ, ಎಲ್ಲೆಲ್ಲೋ ಸಂಚಾರ ಮಾಡ್ತಾ ಇರ್ತದೆ ಮನಸ್ಸು. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ಸಾಧ್ಯವಾದ್ರೆ ವಿಷ್ಣು ಸಹಸ್ರನಾಮ ಮಂತ್ರದಿಂದ ಹೋಮವನ್ನು ಮಾಡಿಕೊಳ್ಳೋದು, ಭಗವದ್ಗೀತಾ ಪಾರಾಯಣವನ್ನು ಮಾಡುವುದರಿಂದ ಕ್ಷೇಮ, ಅಥವಾ ಭಗವದ್ಗೀತೆಯ 11ನೇ ಅಧ್ಯಾಯದ ಶ್ಲೋಕಗಳಿಂದ ಹೋಮವನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣಗಳು. ಬಳಸಿಕೊಳ್ಳಬೇಕಾಗಿರತಕ್ಕಂತಹ ಸಂಖ್ಯೆ 5. ಹಸಿರು ಬಣ್ಣ ನಿಮಗೆ ಅನುಕೂಲ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಸಿದ್ಧಿ. ಈಗ ತುಲಾರಾಶಿ. ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಗೆ ಗುರುವಿನ ದೃಷ್ಟಿ ಹೀಗಿದೆ. ಆದ್ರೆ ಕರ್ಮಕ್ಕೆ ಗುರು ಬರ್ತಾ ಇದ್ದಾನೆ, ಗಜಕೇಸರಿ ಯೋಗ ಆರಂಭವಾಗ್ತಾ ಇದೆ. ವ್ಯವಹಾರದಲ್ಲಿ ಅನುಕೂಲ ಉಂಟಾಗ್ತದೆ, ವ್ಯಾಪಾರಸ್ಥರಿಗೆ ಅನುಕೂಲ, ಹೊಸ ವ್ಯಾಪಾರವನ್ನು ಮಾಡತಕ್ಕಂಥವರಿಗೆ ಅಭಿವೃದ್ಧಿ, ಕೃಷಿ ವಲಯದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥವರಿಗೆ ಯಶಸ್ಸು, ಕೀರ್ತಿ, ಲಾಭ ಇತ್ಯಾದಿಗಳು ಉಂಟಾಗುವಂತಹ ಲಕ್ಷಣಗಳು. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದೇನು? ಸಾಧ್ಯವಾದ್ರೆ ಚಂಡಿಕಾ ಪಾರಾಯಣ, ಚಂಡಿಕಾ ಹೋಮವನ್ನು ಮಾಡಿಸುವುದರಿಂದ ನಿಮ್ಮ ಕಷ್ಟಗಳು ದೂರವಾಗ್ತದೆ. ಸಾಧ್ಯವಾಗದೇ ಇದ್ದಲ್ಲಿ ಪ್ರತ್ಯಂಗಿರಾ ದೇವಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ನಿಮ್ಮ ಕಷ್ಟಗಳು ಕಡಿಮೆಯಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. 2 ನಿಮ್ಮ ಸಂಖ್ಯೆ. 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮ ಇದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕಾರ್ಯಸಿದ್ಧಿಯಾಗುವಂತಹ ಲಕ್ಷಣ ಇದೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ ಇಂದಿನ ದಿವಸ ತುಲಾರಾಶಿಯವರು. ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ 4ನೇ ಮನೆಯಲ್ಲಿ ವಾಹನ ಸ್ಥಾನದಲ್ಲಿದ್ದಾನೆ. ವಾಹನ ಕಂಟಕ, ಅಧಿಕಾರಿಗಳಿಂದ ತೊಂದರೆ, ದಂಡ ತೆತ್ತಬೇಕಾದಂತಹ ಸಂದರ್ಭ ಬರ್ತದೆ. ಕೋರ್ಟ್ ಕಚೇರಿ ವ್ಯಾಜ್ಯದಲ್ಲಿ ತೊಂದರೆಗೀಡಾಗುವಂತಹ ಲಕ್ಷಣಗಳು. ಮಾನಸಿಕವಾಗಿ ಧೃತಿಗೆಡ್ತೀರಿ, ಮಾನಸಿಕ ತೊಂದರೆ ಉಂಟಾಗ್ತದೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ದೃಢಚಿತ್ತಕ್ಕಾಗಿ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ಸುಬ್ರಹ್ಮಣ್ಯ ಮೂಲಮಂತ್ರ ಜಪಾನುಷ್ಠಾನವನ್ನು ಮಾಡುವುದರಿಂದ, ಕುಕ್ಕೆ ಸುಬ್ರಹ್ಮಣ್ಯನ ದರ್ಶನವನ್ನು ಮಾಡುವುದರಿಂದ, ಅಥವಾ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಬರುವುದರಿಂದ, ಹೊನ್ನಾವರದಲ್ಲಿರ್ತಕ್ಕಂತಹ ಮುಗ್ವಾ ಸುಬ್ರಹ್ಮಣ್ಯಕ್ಕೆ ಹೋಗುವುದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗುವಂತಹ ಲಕ್ಷಣ. ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 9. ಬಳಸಿಕೊಳ್ಳಿ, ಕೆಂಪು ಬಣ್ಣ ನಿಮಗೆ ಆಗಿ ಬರ್ತದೆ. ಉತ್ತರ ದಿಕ್ಕಿನಲ್ಲಿ ವ್ಯವಹಾರ ಇಟ್ಕೊಳ್ಳಿ, ಶುಭವಾಗುತ್ತೆ ವೃಶ್ಚಿಕ ರಾಶಿಯವರು. ಈಗ ಧನುರಾಶಿ. ಧನುರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ 7ನೇ ಭಾವದಲ್ಲಿ ಗುರು ಇದ್ದಾನೆ. ಅವನು 8ಕ್ಕೆ ಬರ್ತಾ ಇದ್ದಾನೆ. 8ಕ್ಕೆ ಗುರು ಬಂದ ಆದ್ರೆ ಉದ್ಯೋಗಕ್ಕೆ ತೊಂದರೆ, ವ್ಯವಹಾರಕ್ಕೆ ತೊಂದರೆ, ನಿಮ್ಮ ಮನಸ್ಸಿನ ದೃಢತೆಗೆ ತೊಂದರೆ, ಆರ್ಥಿಕವಾಗಿಯೂ ನಷ್ಟ ಉಂಟಾಗ್ತದೆ. ಬಂಧು ಬಾಂಧವರೆಲ್ಲರೂ ಸಹಿತವಾಗಿ ನಿಮ್ಮನ್ನು ನೋಡಿ ಸಿಡಿಮಿಡಿಗೊಳ್ಳುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದೇನು? ಪೂಜ್ಯಾಯ ರಾಘವೇಂದ್ರ ಸತ್ಯಧರ್ಮರತಾಯ ಚ, ಅರ್ಥಾತ್ ಮಂತ್ರಾಲಯಕ್ಕೆ ಹೋಗೋದ್ರಿಂದ, ಮಂತ್ರಾಲಯದ ಮಹಾಗುರುಗಳ ದರ್ಶನವನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗುವಂತಹ ಲಕ್ಷಣಗಳಿದ್ದಾವೆ. 3 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಉತ್ತರ ದಿಕ್ಕಿನಲ್ಲಿ ನಿಮ್ಮ ವ್ಯವಹಾರವನ್ನು ಇಟ್ಟುಕೊಳ್ಳುವುದರಿಂದ ಕ್ಷೇಮ, ಹಳದಿ ವಸ್ತ್ರ ನಿಮಗೆ ಅನುಕೂಲ. ಈಗ ಮಕರ ರಾಶಿ. ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಶನಿ ಮಹಾತ್ಮ ತೃತೀಯ ಭಾವದಲ್ಲಿ 3ನೇ ವ್ಯಕ್ತಿಗಳಿಂದ ನಿಮಗೆ ತೊಂದರೆ ಉಂಟಾಗುವಂತಹ ಲಕ್ಷಣ, ಅಥವಾ ನಿಮ್ಮವರೇ 3ನೇಯವರಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನಿಮ್ಮನ್ನು ಬಿಟ್ಟು ದೂರ ಹೋಗ್ಬಿಡೋದು, ಆ ರೀತಿಯಲ್ಲಿ ನಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ವ್ಯವಹಾರದಲ್ಲಿ ಚತುರತೆ ಕಡಿಮೆಯಾಗ್ತದೆ. ಕೆಲವರಿಗಂತೂ ಸಾಕಷ್ಟು ನಷ್ಟ ಉಂಟಾಗುವಂತಹ ಸಾಧ್ಯತೆ, ನಿಮಗೆ ಗೊತ್ತಿಲ್ಲದ ಹಾಗೆ ನಷ್ಟ ಆಗಿ ಹೋಗ್ತದೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಆಂಜನೇಯನ ಉಪಾಸನೆ ಮಾಡಿಕೊಳ್ಳಬೇಕು. ಸುಂದರಕಾಂಡ ಪಾರಾಯಣ 16 ದಿವಸದಲ್ಲಿ 68 ಸರ್ಗವನ್ನ ಓದುವುದರಿಂದ, ಯಾವ ರೀತಿಯಲ್ಲಿ ರಾಘವೋ ವಿಜಯಂ ದದ್ಯಾತ್ ಮಮ ಸೀತಾಪತಿ ಪ್ರಭು ಹೇಳುವಂತಹ ಆಧಾರದಂತೆ 16 ದಿವಸದಲ್ಲಿ 68 ಸರ್ಗ ಪಾರಾಯಣವನ್ನ ಮಾಡುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗುವಂತಹ ಲಕ್ಷಣ ಮಕರ ರಾಶಿಯವರಿಗೆ. 8 ನಿಮ್ಮ ಸಂಖ್ಯೆ ಬಳಕೆ. ಕಪ್ಪು ಬಣ್ಣ, ಬಿಳಿ ಬಣ್ಣದ ವಸ್ತ್ರಗಳು ಉಡುವುದಕ್ಕೆ, ತೊಡುವುದಕ್ಕೆ ಅನುಕೂಲ. ಉತ್ತರ ದಿಕ್ಕಿನಲ್ಲಿ ವ್ಯವಹಾರವನ್ನಿಟ್ಟುಕೊಂಡಾಗ ನಿಮಗೆ ಕ್ಷೇಮವಾಗ್ತದೆ. ಈಗ ಕುಂಭರಾಶಿ. ಕುಂಭರಾಶಿಯವರ ಫಲ ನೋಡುವಾಗ ಧನಸ್ಥಾನದಲ್ಲಿ ಶನಿ ಮಹಾತ್ಮ ವರ್ಷ ಪೂರ್ತಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತೊಡಕು, ದವಸ ಧಾನ್ಯಗಳಲ್ಲಿ ಕೊರತೆ, ವ್ಯವಹಾರದಲ್ಲಿ ಸಾಕಷ್ಟು ತೊಂದರೆಗಳು, ಕೌಟುಂಬಿಕವಾಗಿ ತಾಪತ್ರಯವನ್ನ ಅನುಭವಿಸಬೇಕಾದಂತಹ ಸಂದರ್ಭ. ಕೆಲವರು ಮಂಗಲ ಕಾರ್ಯ ಮಾಡಿಕೊಳ್ಳುವ ತವಕದಲ್ಲಿದ್ದೀರಿ, ಮಂಗಲ ಕಾರ್ಯವನ್ನು ಮಾಡಿಕೊಳ್ಳಿಕ್ಕೂ ಅನುಕೂಲಕರವಾದಂತಹ ಸಂದರ್ಭ ಬರ್ತದೆ. ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಶನಿ ಶಾಂತಿ ಮಾಡ್ಕೊಳ್ಳಿ, ಆಗ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುವಂತಹ ಲಕ್ಷಣ ಇದೆ. ಕುಂಭರಾಶಿಯವರು ನೀಲ ವಸ್ತ್ರವನ್ನು ಧಾರಣೆ ಮಾಡುವುದರಿಂದ ಕ್ಷೇಮ, ಉತ್ತರ ದಿಕ್ಕಿನ ವ್ಯವಹಾರದಿಂದ ಅಭಿವೃದ್ಧಿ, ಕೃಷಿ ಕ್ಷೇತ್ರದಲ್ಲಿ ನಿಮಗೆ ಸಾಕಷ್ಟು ಯಶಸ್ಸು. ಮಾಡ್ಕೊಳ್ಳಿ, ಶುಭವಾಗುತ್ತೆ ಕುಂಭರಾಶಿಯವರು ಈ ವರ್ಷದಲ್ಲಿ. ಈಗ ಮೀನರಾಶಿ. ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶನಿ ಮಹಾತ್ಮನಿದ್ದಾನೆ. ಶರೀರದಲ್ಲಿ ಶನಿವತ್ ಪಶ್ಯತಿ ನರಃ, ನಿಮ್ಮನ್ನು ನೋಡಿದ ತಕ್ಷಣದಲ್ಲಿ ಶನಿ ಕಂಡಂಗೆ ಕಾಣ್ತೀರಿ. ಅರ್ಥಾತ್ ಬಣ್ಣ ಬದಲಾಯಿಸುವ ಸಾಧ್ಯತೆ, ಬಿಳಿ ಬಣ್ಣ ಹೋಗಿ ಕಪ್ಪು ಬಣ್ಣ ಬರ್ತದೆ, ಅಥವಾ ಮಾತನ್ನು ಬದಲಾಯಿಸುವಂತಹ ಸಾಧ್ಯತೆ. ಒಂದು ಮಾತು ಕೊಡ್ತೀರಿ, ಆದ್ರೆ ಬದಲಾಯಿಸ್ತೀರಿ, ಮಾತಿನಂತೆ ನಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಆಣೆ ಭಾಷೆ ಹಾಕ್ತೀರಿ, ಅದನ್ನು ಪೂರೈಸಿಕೊಳ್ಳಿಕ್ಕೆ ಆಗೋದಿಲ್ಲ. ದೇವತಾ ಕೋಪಕ್ಕೆ ತುತ್ತಾಗುವಂತಹ ಸಾಧ್ಯತೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ತುಲಾಭಾರ. ಸಾಧ್ಯವಾದ್ರೆ ನಿಮ್ಮ ಕುಲದೇವರ ಸನ್ನಿಧಾನಕ್ಕೆ ಹೋಗಿ ತೆಂಗಿನಕಾಯಿಯ ಕಲ್ಪವೃಕ್ಷದ ತುಲಾಭಾರವನ್ನು ಮಾಡಿಸುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಸಾಧ್ಯತೆ ಇದೆ. ಈ ವರ್ಷದಲ್ಲಿ ಪರಿಹಾರವನ್ನು ಕಂಡುಕೊಳ್ಳಿ. ಹಳದಿ ವಸ್ತ್ರ ನಿಮಗೆ ಅನುಕೂಲ. ಉತ್ತರ ದಿಕ್ಕಿನಲ್ಲಿ ವ್ಯವಹಾರ, ಜೊತೆಯಲ್ಲಿ ವಿಷ್ಣು ದೇವರ ಆರಾಧನೆ, ಶಿವನ ಆರಾಧನೆ, ಶನೇಶ್ವರನ ಆರಾಧನೆ, ಇವೆಲ್ಲ ನಿಮಗೆ ಈ ವರ್ಷ ಯೋಗ್ಯ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ಮೀನರಾಶಿಯವರು 12 ರಾಶಿಯವರು ಇಂದಿನ ದಿವಸವನ್ನ
ಉತ್ತಮವಾದಂತಹ ಸಂಭ್ರಮದಿಂದ ಸಂಭ್ರಮಿಸಬೇಕಾಗಿರ್ತಕ್ಕಂತಹದ್ದು. ಈ ಪರಾಭವ ಸಂವತ್ಸರದಲ್ಲಿ ಬರತಕ್ಕಂತಹ ಎಲ್ಲಾ ಕಷ್ಟಗಳನ್ನು ದೂರ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಇಂದಿನ ದಿವಸ ಕುಲದೇವರ ಆರಾಧನೆ ಮಾಡ್ಕೊಳ್ಳಿ. ಶ್ರೀರಾಮನ ಮಂತ್ರವನ್ನು ಜಪಿಸುವುದರಿಂದ, ರಾಮತಾರಕ ಮಂತ್ರವನ್ನು ಜಪಿಸುವುದರಿಂದ ಈ ವರ್ಷದ ಕಷ್ಟವನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಸಾಧ್ಯವಾದವರು ಅಯೋಧ್ಯೆಗೆ ಹೋಗಿ ರಾಮನ ದರ್ಶನವನ್ನು ಮಾಡ್ಕೊಂಡು ಬನ್ನಿ. ನಿಮ್ಮ ಕಷ್ಟ ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಇದೆ. ಆತ್ಮೀಯರೇ, ಇಂದು ಯುಗಾದಿ ಹಬ್ಬ ವಿಜೃಂಭಣೆಯಿಂದ ವಿಶೇಷವಾಗಿ ಮಾಡುವಂತಹ ಹಬ್ಬವಾಗಿದೆ. ಮನೆಯಲ್ಲಿ ಒಬ್ಬಟ್ಟನ್ನು ಮಾಡೇ ಮಾಡ್ತೀರಿ, ಹೋಳಿಗೆ ಮಾಡುವವರು ಹೋಳಿಗೆ ಮಾಡ್ತೀರಿ, ಜೊತೆಯಲ್ಲಿ ಮಾವಿನಕಾಯಿ ಚಿತ್ರಾನ್ನ ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು. ನೋಡಿ, ಇಲ್ಲಿ ಮಾವಿನಕಾಯಿ ಈಗಾಗಲೇ ಬರ್ಲಿಕ್ಕೆ ಆರಂಭವಾಗಿದೆ. ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ರೆ ಇವತ್ತಿನ ದಿವಸ ಅತ್ಯಂತ ಶುಭದಾಯಕವಾಗಿರ್ತಕ್ಕಂತಹದ್ದು. ಜೊತೆಯಲ್ಲಿ ನೀವು ಬೇವು ಬೆಲ್ಲವನ್ನು ಸವಿಯಬೇಕಾಗಿರ್ತಕ್ಕಂತಹದ್ದು. ನೋಡಿ, ಇಲ್ಲಿ ಬೇವು ಬೆಲ್ಲ ಇದೆ. ಬೇವು ಬೆಲ್ಲವನ್ನ ಇವತ್ತಿನ ದಿವಸ ಅಂಗೈಯ ಮಧ್ಯಭಾಗದಲ್ಲಿಟ್ಟುಕೊಂಡು ಒಂದು ಶ್ಲೋಕವನ್ನು ಹೇಳಬೇಕು. ಶತಾಯೋ ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಳಭಕ್ಷಣಂ. ಇದನ್ನ ಹೇಳಿ ಅಂಗೈಯ ಮಧ್ಯದಲ್ಲಿರ್ತಕ್ಕಂತಹ ಬೇವು ಬೆಲ್ಲವನ್ನ ಬಾಯಿಗೆ ಹಾಕಿಕೊಂಡು ಚಪ್ಪರಿಸಬೇಕಾಗಿರ್ತಕ್ಕಂತಹದ್ದು. ಈ ರೀತಿಯಲ್ಲಿ ಮಾಡಿದಾಗ ವರ್ಷದ ಕಷ್ಟಗಳೆಲ್ಲ ಪರಿಹಾರವಾಗಿ ಈ ವರ್ಷದಲ್ಲಿ ಸಿಹಿಯನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಬೇವು ಬೆಲ್ಲ ಸ್ವೀಕಾರ ಇಂದು ಅತ್ಯಂತ ವಿಶೇಷವಾಗಿರ್ತಕ್ಕಂತಹದ್ದು. ಮಕ್ಕಳಿಂದ ವಯೋವೃದ್ಧರವರೆಗಿನ ಪ್ರತಿಯೊಬ್ಬರೂ ಸಹಿತವಾಗಿ ಬೇವು ಬೆಲ್ಲವನ್ನ ಸ್ವೀಕಾರ ಮಾಡುವುದರಿಂದ, ತಿನ್ನುವುದರಿಂದ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗ್ತದೆ. ಪರಾಭವ ಸಂವತ್ಸರದಲ್ಲಿ ನಿಮಗೆ ಪರಾಭವ ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಪರಾಭವ ಆಗೋದಿಲ್ಲ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ ಈ ಸಂವತ್ಸರದಲ್ಲಿ. ಶತಾಯೋ ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಳಭಕ್ಷಣಂ. ಇದನ್ನು ನಾವು ನೇರವಾಗಿ ಬಾಯಿಗೆ ಹಾಕ್ಕೊಂಡು ಮೆಲ್ಲಬೇಕಾಗಿರ್ತಕ್ಕಂಥ. ಒಂದು ಭಾಗದಲ್ಲಿ ಕಹಿ ಆಗ್ತದೆ, ಮತ್ತೊಂದು ಭಾಗದಲ್ಲಿ ಸಿಹಿ ಆಗ್ತಾ ಇದೆ. ಹೀಗಾಗಿ ಬೇವು ಬೆಲ್ಲ ಎಲ್ಲ ಬಾಯಲ್ಲಿ ಒಟ್ಟು ಸೇರಿದೆ. ಕಹಿಯನ್ನು ಮರೆತು ಬಿಡೋಣ, ಸಿಹಿಯನ್ನು ಆಸ್ವಾದಿಸೋಣ. ಕರುನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು. ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಜೊತೆಯಲ್ಲಿ ಕೆಳಭಾಗದಲ್ಲಿ ನಂಬರ್ಗಳೆಲ್ಲ ಬರ್ತಾ ಇದೆ, ಬೇಕಾದರೆ ಉಪಯೋಗಿಸ್ಕೊಳ್ಬಹುದು. ಉಪಯೋಗಿಸ್ಕೊಳ್ಳಿ, ಶುಭವಾಗುತ್ತೆ. ನಮ್ಮ ನಂಬರು ಭೇಟಿಗಾಗಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರೂ ಸುಖವಾಗಿರಿ, ಎಲ್ಲರೂ ನೆಮ್ಮದಿಯಿಂದಿರಿ, ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಆರೋಗ್ಯವೇ ಭಾಗ್ಯ. ಶುಭಮಸ್ತು.